ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತು ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ. ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೆ ಹಾಗೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ಜಸ್ಟ್ ಒಂದು ರ್ಯಾಂಡಮ್ ವ್ಲಾಗ್ ಅಂದರೆ ಒಂದಷ್ಟು ದಿನದಿಂದ ಚೂರು ಕ್ಲಿಪ್ಪಿಂಗ್ಸ್ ಎಲ್ಲ ತೆಗೆದಿಟ್ಕೊಂಡಿದ್ದೆ. ಸೊ ಅದನ್ನೆಲ್ಲ ಸೇರಿ ಒಂದು ವ್ಲಾಗ್ ಥರ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಇದು ಬಂದು ನವ್ಯ ಕಳಿಸಿರೋದು ನನಗೆ. ನನ್ನ ಹಳೆ ವ್ಲಾಗ್ಸ್ ಅಥವಾ ಶಾರ್ಟ್ಸ್ ಎಲ್ಲ ನೋಡಿರೋರಿಗೆ ಗೊತ್ತಿರುತ್ತೆ, ಅದೆಷ್ಟು ಸತಿ ಏನಾದರೂ ಒಂದೊಂದು ಕಳಿಸ್ತಾನೆ ಇರ್ತಾಳೆ. ಅದು ಈ ಟೈಮಲ್ಲಂತೂ ತುಂಬಾ ಕಳಿಸಿದಾಳೆ. ಸೊ ತುಂಬ ಖುಷಿಯಾಗುತ್ತೆ ಎಷ್ಟು ಚೆನ್ನಾಗೆಲ್ಲ ಕೇರ್ ಮಾಡ್ತಾರೆ ಅಂತ ಎಲ್ಲ. ಆ್ಯಂಡ್ ಇದು ಬಂದು ಅವ್ರ ಮನೆಗೆ ಹೋಗಿದ್ವಿ ಸೀಮಂತಕ್ಕೆ ಕಾರ್ಡ್ ಕೊಡಬೇಕು ಅಂತ. ಆವಾಗ ಆಂಟಿ ನನಗೋಸ್ಕರ ಸ್ಪೆಷಲ್ ಪೊಂಗಲ್ ಮಾಡಿಕೊಟ್ಟಿದ್ರು. ಅವ್ರು ಮಾಡೋ ಪೊಂಗಲ್ ಹೆಂಗಿರುತ್ತೆ ಅಂದರೆ ಸಖತ್ತಾಗಿರುತ್ತೆ. ಒಂದಿನ ಖಂಡಿತವಾಗ್ಲೂ ರೆಸಿಪಿನ ಶೇರ್ ಮಾಡ್ತೀನಿ. ಆ್ಯಂಡ್ ಇದು ಬಂದು ಪೂಜಾ ಮನೆಗೆ ಹೋದಾಗ ಪೂಜಾನು ಅಜ್ಜಿ ಏನೋ ಮಾಡಿದ್ರು ಅಂತ ಕೊಟ್ಟಿದ್ಲು, ಅದು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇದು ಬಂದು ನಮ್ಮ ಒಂದು ಏರಿಯಾದಲ್ಲಿ ಊರಹಬ್ಬ ಥರ ಮಾಡಿದ್ರು, ಅದ್ರದ್ದು ಒಂದಷ್ಟು ಕ್ಲಿಪ್ಪಿಂಗ್ಸ್ ಇತ್ತು, ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಇನ್ನೇನು ಮುಗಿತಾ ಬರ್ತಾ ಇದೆ ಅಲ್ಲ, ಸೊ ಎಲ್ಲರೂ ನನಗೆ ಕಾಲ್ ಮಾಡಿ ಕೇಳೋದು ಏನಾದರೂ ಬೇಕಾ, ತಿನ್ನೋಕ್ಕೆ ಏನಾದರೂ ಬೇಕಾ, ಏನಾದರೂ ಆಸೆ ಇದ್ದರೆ ಬೈಕೆ ಇದ್ದರೆ ಹೇಳು ಅಂತ. ಒಂಥರ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಇನ್ನೊಂದಷ್ಟು ಬೇಜಾರು ಕೂಡ ಆಗುತ್ತೆ. ಅದು ನಾನು ಏನು ಎತ್ತ ಅಂತ ಕಮ್ಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ. ಇವಾಗ ಅದೆಲ್ಲ ಮಾತಾಡೋದು ಬೇಡ, ಸುಮ್ಮನೆ ಯಾಕೆ ಅಂತ ಅಷ್ಟೇ. ಬಿಕಾಸ್ ನಾವೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ, ಎಕ್ಸ್ಪೆಕ್ಟೇಷನ್ ಆಲ್ವೇಸ್ ಹರ್ಟ್ಸ್ ಅಂತ ಹೇಳ್ತಾರಲ್ಲ, ಹಂಗೆ. ಏನಂದರೆ ಇವಾಗ ನಾವು ಯಾರೋ ತುಂಬ ಕೇರ್ ಮಾಡ್ತಾರೆ ಅಂದ್ಕೊಂಡಿರೋರನ್ನ ಬಿಟ್ಟು ಯಾರು ಮಾಡೋಲ್ವೋ ಅವರೇ ಜಾಸ್ತಿ ಕೇರ್ ಮಾಡಿದ್ದಾರೆ ನನ್ನ ಒಂದು ಈ ಜರ್ನಿಯಲ್ಲಿ. ಆ್ಯಂಡ್ ನಾನು ಈ ಜರ್ನಿ ಬಗ್ಗೆ ಸ್ಪೆಷಲಾಗಿ ಒಂದು ವಿಡಿಯೋನ ಮಾಡ್ತೀನಿ ಎಲ್ಲ ಮುಗಿದ್ಮೇಲೆ. ಅದರಲ್ಲಿ ಖಂಡಿತವಾಗ್ಲೂ ಎಲ್ಲ ಶೇರ್ ಮಾಡ್ಕೊತೀನಿ. ಆ್ಯಂಡ್ ದಿವ್ಯಾ ಕೂಡ ಮನೆಗೆ ಬಂದಿದ್ಲು, ಅವಳು ಆಂಟಿ ಇದು ಡ್ರೈ ಫ್ರೂಟ್ಸ್ ಲಾಡು ಏನೋ ಮಾಡಿಕೊಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ರಶು ಬಂದಿದ್ಲು, ರಶುನು ಅಷ್ಟೇ ಎಷ್ಟು ಸತಿ ಕೇಳ್ತಾನೆ ಇದ್ಲು ಏನು ಬೇಕು ಅಂತ. ಸೊ ಅವಳು ರವೆ ಉಂಡೆ ಪಲಾವ್ ಎಲ್ಲ ಮಾಡಿಸ್ಕೊಂಡು ಬಂದಿದ್ಲು. ಎಲ್ಲ ಆಗಿದೆ. ಸೊ ಇದೊಂದು ಬ್ಯಾಗು ಮತ್ತು ಇದೊಂದು ಕ್ಯಾರಿ ಮಾಡೋಕ್ಕೆ ಇದರಲ್ಲಿ ಒಂದು ಬ್ಯಾಗು, ಇದರಲ್ಲಿ ಫುಲ್ ಪ್ಯಾಕ್ ಮಾಡಿದ್ದೀನಿ. ರಾತ್ರಿ ಇಬ್ಬರು ಸೇರಿ ಪ್ಯಾಕ್ ಮಾಡಿದ್ವಿ, ಪವನೇ ಪ್ಯಾಕ್ ಮಾಡಿದ್ದು ಪಾಪ, ನಾನು ಹೇಳ್ತಾ ಇದ್ದೆ ಅಷ್ಟೇ. ಫುಲ್ಲು ಒಂದು ಬಟ್ಟೆ, ಆಮೇಲೆ ಶೂಸು, ಸ್ಲಿಪ್ಪರ್ಸು ಎಲ್ಲ ಇದರಲ್ಲಿದೆ. ಮತ್ತು ಟಾಯ್ಲೆಟ್ರೀಸ್ ಏನೇನು ಬೇಕು ಅದೆಲ್ಲ ಇಲ್ಲೇ ಇದೆ. ಸೊ ಈ ಬ್ಯಾಗಲ್ಲಿ ಬಂದು ಅವರು ಫ್ಲೈಟಲ್ಲಿ ಇಟ್ಕೊಳ್ಳೋದಲ್ವ, ಸೊ ಇದು ಬಂದು ಪವನ್ ಡೆಲ್ಲಿಗೆ ಹೋಗಿದ್ದ 1 ವಾರ 1 ವೀಕು. ಸೊ ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗಿದ್ದವನು. ನನಗಂತೂ ನಿಜವಾಗ್ಲೂ ಎಷ್ಟು ಭಯ ಇತ್ತಂದರೆ, ಅವನು ನಾಳೆ ಬರಬೇಕು, ಇವತ್ತು ಪ್ಲೇನ್ ಕ್ರ್ಯಾಶ್ ಆಗಿ ಹೋಗ್ಬಿಟ್ಟಿತ್ತು. ಸೊ ತುಂಬಾ ಭಯ ಇತ್ತು. ಸೊ ಯಾವತ್ತೂ ಆ ಥರ ಯಾರಿಗೂ ಆಗ್ದಲೇ ಇರಲ್ಲಪ್ಪ. ನಿಜವಾಗ್ಲೂ ಎಷ್ಟು ಒಂದು ಆಸೆ ಇಟ್ಕೊಂಡು ಏನೋ ಒಂದು ಫಸ್ಟ್ ಟೈಮು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಎಲ್ಲ ಟ್ರಾವೆಲ್ ಮಾಡ್ತಿರ್ತಾರೆ ಪಾಪ. ಆ ಥರ ಆಗಿಬಿಟ್ರೆ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ. ಆ್ಯಂಡ್ ಇದು ಒಂದು ನಾವವತ್ತು ಲಂಚ್ಗೆ ಅಂತ ಹೋಗಿದ್ವಿ, ತುಂಬ ದಿನ ಆಗೋಯ್ತಾಲೆ. ಸೊ ನಾನು ಹೋಗಿದ್ದೆ, ಬಾಬಾ ಅಂತ ವರ್ಷ ಮತ್ತು ವೀಣಾ ಮಮ್ಮೆಲ್ಲ ಹಿಂಸೆ ಮಾಡ್ತಾಯಿದ್ರು. ಇದು ಬಂದು ಭರ್ಜರಿ ಭೋಜನ, ಗಾಂಧಿ ಬಜಾರಲ್ಲಿರೋದು. ಇದು ಆಲ್ಮೋಸ್ಟ್ ನಾವು ಒಂದು 3 ಟೈಮ್ಸ್ ಹೋಗ್ಬಿಟ್ಟಿದ್ದೀವಿ. ಫಸ್ಟ್ ಟೈಮ್, ಸೆಕೆಂಡ್ ಟೈಮ್, 1-2 ಟೈಮ್ಸ್ ಹೋಗೋಕ್ಕೆ ಚೆನ್ನಾಗಿರುತ್ತೆ, ಪದೇ ಹೋಗೋಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಬಟ್ ಫುಡ್ ಮಾತ್ರ ಸಖತ್ತಾಗಿರುತ್ತೆ, ಚೆನ್ನಾಗಿ ಬಡಿಸ್ತಾರೆ. ಮತ್ತೆ ನಾವು ಏನೇ ಕೇಳಿದ್ರು ತಂದು ಅವರೇ ಬಡಿಸ್ತಾರೆ. ಚೆನ್ನಾಗಿತ್ತು, ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ವರ್ತ್ ಫಾರ್ ಮನಿ ಅಂತಲೇ ಹೇಳ್ಬೋದು, ಅಂದರೆ ಚೆನ್ನಾಗಿ ತಿನ್ನೋರಿಗೆ ವರ್ತ್ ಅಂತ ಹೇಳ್ಬೋದು. ಸುಮ್ಮನೆ ಒಂದು ಸ್ವಲ್ಪ ತಿನ್ಬಿಟ್ಟು ಬರೋರ್ಗಂತೂ ವೇಸ್ಟು. ಚೆನ್ನಾಗಿ ತಿನ್ನೋರಿಗೆಲ್ಲ ನಿಜವಾಗ್ಲೂ ವರ್ತ್ ಅಂತ ಅನಿಸುತ್ತೆ. ಒಂದ್ಸತಿ ಹೋಗಿ ಟ್ರೈ ಮಾಡಿ. ಅದು ಬಿಟ್ಟರೆ ಅಷ್ಟೇ, ಇನ್ನೇನಿಲ್ಲ. ವರ್ಷ ಒಂದ್ಸತಿ ನಮ್ಮ ಮನೆಗೆ ಬಂದಿದ್ಲು, ಅದು ತುಂಬ ಲಾಂಗ್ ಬ್ಯಾಕ್. ನಾನು ಅವಳು ಗಾಂಧಿ ಬಜಾರ್ಗೆಲ್ಲ ಹೋಗಿದ್ವಿ, ಆವಾಗ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ. ಮನೇಲಿ ಸ್ಯಾರೀಸ್ ಎಲ್ಲ ತೋರಿಸಿದ್ದು, ಅದು ಒಂದು ಕ್ಲಿಪ್ಪಿಂಗ್ ಇತ್ತು, ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ನೋಡಿ, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಲಾಸ್ಟ್ ವ್ಲಾಗ್ ಇನ್ನೂ ಯಾರೂ ನೋಡಿಲ್ಲ, ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ. ಸೊ ಇದು ನೋಡ್ತಿದ್ದೀರಲ್ಲ, ನಾನು ಹೇಳಿದೆ ಆವಾಗಲೇ, ರಶು ಪಲಾವ್ ಮತ್ತು ರವೆ ಉಂಡೆ ಅವಳೇ ಮಾಡ್ಕೊಂಬಂದಿದ್ಲು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನಗೆ ಒಂಥರ ಜೆನ್ಯೂನ್ ಫ್ರೆಂಡ್ಸ್, ಆನೆಸ್ಟ್ ಫ್ರೆಂಡ್ಸ್ ಅಥವಾ ಆನೆಸ್ಟ್ ಕೇರಿಂಗ್ ಎಲ್ಲ ಮಾಡೋರು ತುಂಬ ಜನ ಇದ್ದಾರೆ. ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರನ್ನೂ ನಾನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಸೊ ಇಲ್ಲೊಂದಷ್ಟು ಒಳ್ಳೆ ಕಾಮಿಡಿ ಕ್ಲಿಪ್ಪಿಂಗ್ಸ್ ಕೂಡ ಹಾಕಿದ್ದೀನಿ, ಅದನ್ನು ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಒಂದು ಖಾಲಿ ಆಗಿದೆ, ಇನ್ನೊಂದು ಇದು ನಂದು ಅರ್ಧ ಇದೆ ಇಲ್ಲಿ, ನಾನು ತಿನ್ಬಿಟ್ಟಿರೋದು. ಪರವಾಗಿಲ್ಲ, ನಾನು ಖಾಲಿ ಮಾಡ್ತೀನಿ ಅಂತ ಕೂತ್ಕೊಂಡವಳೆ, ತಿಂತಾಳೆ ವರ್ಷನ್ ಥರ. ವರ್ಷ ಈ ವ್ಲಾಗ್ ನೋಡಿದ್ರೆ ಕಮೆಂಟ್ ಮಾಡ್ತಾಳೆ.
ತಿನ್ನು ತಿನ್ನು. ನನ್ನ ಬೆಸ್ಟ್ ಫ್ರೆಂಡ್ ಅಂತ ಕಮೆಂಟ್ ಮಾಡ್ತಾರೆ. ಮಾಡಲಿ. ಸಾರಿ, ಈಟಿಂಗ್ ಪಾರ್ಟ್ನರ್. ಸೊ ಶಿ ಬಾಟ್ ಡ್ರೈ ಫ್ರೂಟ್ಸ್ ಲಡ್ಡು. ಡ್ರೈ ಫ್ರೂಟ್ಸ್ ಲಡ್ಡು ತಿಂದೇ ಅದನ್ನು ತಿಂತವಳೆ. ಹಾಯ್ ಮಾಡು. ಸುಳ್ಳಾಗಿ ಮೆನ್ಷನ್ ಮಾಡ್ಬಿಡ ಕಮೆಂಟ್ ಮೇಲೆ. ಇನ್ನೇನು ಹೊಟ್ಟೆರ ಏನೋ ಅನ್ಕೊಂತಾರೆ. ಹಾಯ್ ಫ್ರೆಂಡ್ಸ್ ಅನ್ನು. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಅಂತ. ಇದಾದ್ಮೇಲೆ ಇದಕ್ಕೆ ಇದಾಕೊಂಬ, ಏನೋ ರೈಸ್ ಹಾಕೊಂಬ. ಆಯ್ತಮ್ಮ ತಾಯಿ. ಪ್ಲೇಟ್ ಇದೆ ಬಿಡು, ನಮ್ಮ ಮನೇಲಿ ತಟ್ಟೆ ಪ್ಲೇಟ್ ಎಲ್ಲ ಇದೆ. ಅದ್ರಲ್ಲಿ ತಿನ್ನೋ ಮಜಾನೇ ಬೇರೆ, ಇದ್ರಲ್ಲಿ ತಿನ್ನೋ ಮಜಾನೇ. ಸರಿ ಸರಿ ಆಯ್ತು. ನನ್ಗೇನೆ ಈ ಕಲರ್ ಬೇಡಿತ್ತು. ನನ್ಗೆ ಈ ಕಲರ್ ಏನೋ ನೋಡಿದ ತಕ್ಷಣ ಇಷ್ಟ ಆಯ್ತು. ಬಟ್ ಫುಲ್ ಮೇಕಪ್ ಮೇಡಮ್ ಮಾಡಿದಾಗ ಚೆನ್ನಾಗಿ ಕಾಣ್ಬೋದು. ಬಟ್ ಒಂಥರ ಆರೆಂಜ್, ಬಟ್ ಪಿಂಕ್ ಆರೆಂಜ್ ಚೆನ್ನಾಗಿ. ಅಲ್ಲಿ ಡ್ರೆಸ್ ನೋಡಿದ್ವಲ್ಲ ಒಂದು, ನೀನು ನೋಡಿಲ್ಲ ಅನ್ಸುತ್ತೆ, ನಾನು ನೋಡಿದೆ. ಚೆನ್ನಾಗಿದೆ. ಇದು ಅಮ್ಮ ಕೊಡ್ಸಿದ್ರು. ಚೆನ್ನಾಗಿದೆ. ಅವಳದು ಬರೀ ಪ್ಲೇನ್ ಇತ್ತಲ್ಲ, ನಿನಗೆ ಬಾರ್ಡರ್ ಬಂದಿದೆ. ಅವಳದು ಒಂಥರ ಪೇಸ್ಟಲ್ ಕಲರ್ ಚೆನ್ನಾಗಿದೆ. ಅವಳದು ಬರೀ 2.5, ಇದು 4.5. ಅದಕ್ಕೆ ಇದು ನನ್ನ ಇಲ್ಲಿ ನವಿಲಿತ್ತಲ್ಲಮ್ಮ, ಅದು ತಾನೇ ತಗೊಂಡೆ ಅಂದಿದ್ದೀನೋ. ಬಟ್ ಆ ಫೋಟೋದಲ್ಲಿ ಎಷ್ಟು ದೊಡ್ಡ ಬಾಕ್ಸ್ ಕಾಣಿಸ್ತಿದೆ. ಅದೂನು ರಶ್ಮಿನೂ ಹಂಗೆ ಅಂದ್ಲು, ಬಾಕ್ಸ್ ದೊಡ್ಡದು ಅನಿಸ್ತಿದೆ ಅಂತ. ದೇವ್ರೆ ಅನ್ಕೊಂಡೆ, ಬಟ್ ಚೆನ್ನಾಗಿ